ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟಡಿ ಎಕ್ಸ್ಪ್ಲೋರರ್. ಭಾಳ ದಿನಗಳ ನಂತರ ಇವತ್ತು ವಾಪಸ್ ಬಂದಿದ್ದೀವಿ ಕ್ಲಾಸ್ ಮಾಡೋದಕ್ಕೆ. ಇದು ಪ್ರಾಕ್ಟೀಸ್ ಸೆಟ್ 5 ಆಗಿರುತ್ತೆ. SSC GD ಪ್ರಾಕ್ಟೀಸ್ ಸೆಟ್ 5. ಇವಾಗ ಆಲ್ರೆಡಿ ITBP ಕಾನ್ಸ್ಟೇಬಲ್ ಅಪ್ಲಿಕೇಶನ್ ಬಿಟ್ಟಿದ್ದಾರೆ. ಯಾರು ಅಪ್ಲೈ ಮಾಡಿಲ್ಲ ಅಂದರೆ ಅಪ್ಲೈ ಮಾಡಿಕೊಳ್ಳಿ. ಮತ್ತು BSF GD ಕೂಡ ಬಿಟ್ಟಿದ್ದಾರೆ, ಅದನ್ನೂ ಕೂಡ ನೋಡ್ಕೊಳ್ಳಿ. ಮತ್ತು ಬರುವಂಥ ದಿನಗಳಲ್ಲಿ ನಾನು ಮ್ಯಾರಥಾನ್ ಕ್ಲಾಸ್ಗಳನ್ನ ಮಾಡುತ್ತಿದ್ದೇನೆ. ಪರ್ಸೆಂಟೇಜು, ಪ್ರಾಫಿಟ್ ಲಾಸು ಎಲ್ಲ ಚಾಪ್ಟರ್ಗಳ ಮೇಲೆ ಕಂಪ್ಲೀಟು, ಯಾವುದೇ ಟೈಪ್ ಬಿಡಲ್ಲ. ಆಲ್ ಟೈಪ್ಸು, CGL ಲೆವೆಲ್ ಆಲ್ ಟೈಪ್ಸ್ ಕ್ಲಾಸ್ಗಳನ್ನು ಮಾಡ್ತೀನಿ, ಕಂಪ್ಲೀಟ್ ಚಾಪ್ಟರು. ಬನ್ನಿ ಇವಾಗ ಮೊದಲನೇ ಪ್ರಶ್ನೆ ನೋಡೋಣ. ಬನ್ನಿರಿ ಮೊದಲನೇ ಪ್ರಶ್ನೆ ನೋಡೋಣ. ಇಲ್ಲಿ ನೋಡ್ರಿ ಏನು ಕೊಟ್ಟಿದ್ದಾನೆ. ರವಿ ಈಸ್ 12 years ಯಂಗರ್ ದ್ಯಾನ್ ಸೂರ್ಯ. ಅಂದರೆ ರವಿ 12 ವರ್ಷ ಸಣ್ಣ ಇದ್ದಾನೆ ಸೂರ್ಯನಿಗಿಂತ. ರವಿ ಏಜ್ ಇಸ್ 37, 1/2 ಆಫ್ ದ ಸಮ್ ಆಫ್ ಈಸ್ ಆ್ಯಂಡ್ ಸೂರ್ಯಸ್ ಏಜ್. ಅಂದರೆ ರವಿದು 37.5 ಇದೆ ಅಂತೆ ಸೂರ್ಯನ ಏಜ್ ಅಷ್ಟು. ವಾಟ್ ವಿಲ್ ಬಿ ದ ಸೂರ್ಯಸ್ ಏಜ್ 9 years. ಅಂದರೆ 9 ವರ್ಷಗಳ ನಂತರ ಸೂರ್ಯನ ಏಜ್ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ನೋಡ್ರಿ, ಫಸ್ಟ್ ಬರ್ಕೋತೀನಿ ನಾನು. ರವಿ, ಸೂರ್ಯ. ಇಲ್ಲಿ ನೋಡ್ರಿ, ಕೆಳಗೆ ಕ್ಯಾಲ್ಕುಲೇಷನ್ ಮಾಡ್ತೀನಿ. ಇಲ್ಲಿ ನೀವು ನೋಡ್ರಿ 37 1/2 ಫ್ರ್ಯಾಕ್ಷನ್ ಒಳಗೆ ಮಾಡ್ಕೋತೀನಿ ನಾನು. ಫ್ರ್ಯಾಕ್ಷನ್ ಒಳಗೆ ಮಾಡ್ಕೊಂಡ್ರೆ ಈಸಿ ಆಗುತ್ತೆ. ನಾನು ಏನಾದ್ರು ಪಾಯಿಂಟ್ ತೊಗೊಂಡು ಮಾಡಿದ್ರೆ ಇದು ಲೆಂತಿ ಆಗಿಬಿಡ್ತದೆ ಮೆಥಡ್. ಆ ಥರ ಮಾಡೋದೇ ಬೇಡ. ನಾವು ಟೈಮ್ ಸೇವ್ ಮಾಡ್ಬೇಕು ನಾವು. ಇವಾಗ ನೋಡ್ರಿ, 37 × 2 ಎಷ್ಟು? 74 ಪ್ಲಸ್ 1 75. 75 / 2 ಇಂಟು 1/100 ಮಾಡ್ಕೊಂಬಿಡ್ರಿ, ಸಿಗುತ್ತೆ. 25 3 25 4 ಎಷ್ಟು ಬಂತು ನೋಡ್ರಿ. ಮೇಲ್ಗಡೆ 3, ಇಲ್ಲಿ ತೆಳಗಡೆ 2 4 8. ಟೋಟಲ್ಲು 8. ಅದರಲ್ಲಿ 3 ಏನಿದೆ ನೋಡ್ರಿ, ಅದು ರವಿದು. ರವಿ ಇದ್ದಲ್ಲಿ 3 ಬೆಳಿತೀನಿ. ಟೋಟಲ್ 8ರಲ್ಲಿ 3 ರವಿದಿದ್ದರೆ ಉಳಿದಿದ್ದೆಷ್ಟು? 5 ಉಳಿತು. ಅದು 5 ಯಾರ್ದು? ಇದು ಸೂರ್ಯಂದು. ಇವಾಗ ನೋಡ್ರಿ, ರವಿ ಈಸ್ 12 years ಯಂಗರ್ ದ್ಯಾನ್ ಸೂರ್ಯ ಅಂತ. ರವಿ 12 ವರ್ಷ ಸಣ್ಣವಾದಾನೆ ಸೂರ್ಯನಿಗಿಂತ. ಅಂದ್ರೆ ನೋಡ್ರಿ ಡಿಫ್ರೆನ್ಸ್ ಎಷ್ಟಾಯ್ತು ನೋಡ್ರಿ. ಡಿಫ್ರೆನ್ಸ್ ಎಷ್ಟು? 2 ಡಿಫ್ರೆನ್ಸ್. ಈ 2 ಡಿಫ್ರೆನ್ಸ್ ಇರೋದೆ 12 ವರ್ಷ. ಅಂದ್ರೆ ನಮಗೆ ಯಾರ್ದು ಕೇಳಿದಾನೆ? ಸೂರ್ಯನ ಏಜ್ ಕೇಳಿದಾನೆ. ಸೂರ್ಯನ ಏಜ್ ಎಷ್ಟು? 5. ಎರಡು 6 12 ಆಗುತ್ತೆ. 5 6 30 ಆಗುತ್ತೆ. ಆನ್ಸರ್ ಅಲ್ಲ. ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ ನೋಡ್ರಿ. ವಾಟ್ ವಿಲ್ ಬಿ ದ ಸೂರ್ಯಸ್ ಏಜ್ 9 years ಹೆನ್ಸ್. ಅಂದರೆ 9 ವರ್ಷಗಳ ನಂತರ ಎಷ್ಟು ಅಂತ ಕೇಳಿದಾನೆ. ಇಲ್ಲಿ ಪ್ಲಸ್ 9 ಮಾಡ್ಕೊರಿ, ನಿಮ್ಮ ಆನ್ಸರ್ ಬಂದ್ಬಿಡುತ್ತೆ. ಆಪ್ಷನ್ ನಂಬರ್ ಎ ರೈಟ್ ಆನ್ಸರ್. ನಾನೆಲ್ಲ ಪ್ರತಿಯೊಂದು ಸ್ಟೆಪ್ನ ಬರಿತಾ ಇದ್ದೀನಿ ನಿಮ್ಗೆ ಅರ್ಥ ಆಗಲಿ ಅಂತ. ಬನ್ನಿ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇಲ್ಲಿ ನೋಡ್ರಿ, ದ ಮಾರ್ಕೆಟ್ ಪ್ರೈಸ್ ಆಫ್ ಅನ್ ಎಲೆಕ್ಟ್ರಿಕ್ ಐರನ್ is 690. The shopkeeper allows a discount of 10% and gains 8%. If no discount is allowed, his gain percent would be. ಇದು ಸ್ವಲ್ಪ ಅಡ್ವಾನ್ಸ್ಡ್ ಕ್ವಶನ್ ಇದೆ ಡಿಸ್ಕೌಂಟ್ ಮೇಲೆ. ಇದನ್ನು ಯಾವ ರೀತಿ ಮಾಡ್ಬೇಕಂತ ನಾನು ಹೇಳ್ತೀನಿ. ಇವಾಗ ಹೇಳ್ತೀನಿ ಡೈರೆಕ್ಟ್ ಮೆಥಡಲ್ಲಿ. ನಿಮಗೆ ನೆಕ್ಸ್ಟ್ ನಾನು ಚಾಪ್ಟರ್ ವೈಸ್ ಮಾಡುವಾಗ ಪ್ರತಿ ಕಾನ್ಸೆಪ್ಟನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇಲ್ಲಿನೂ ಈಸಿ ಇದೆ ನೋಡಿರಿ. ಮಾರ್ಕೆಟ್ ಪ್ರೈಸು 690 ಅಂತ ತೊಗೋತೀನಿ. ತಡ್ರಿ ಒಂದು ನಿಮಿಷ, ಮೇಲೆ ಬರ್ಕೋತೀನಿ. ಮಾರ್ಕೆಟ್ ಪ್ರೈಸ್ ಎಷ್ಟು? 690 ಬರ್ಕೋತೀನಿ. ಕಾಸ್ಟ್ ಪ್ರೈಸ್ ನಮಗೆ ಗೊತ್ತಿಲ್ಲ. ನಾವೀಗ ಫಸ್ಟ್ ಕಾಸ್ಟ್ ಪ್ರೈಸ್ ಕಂಡು ಹಿಡಿದ್ರೇ ನಮಗೆಲ್ಲ ಗೊತ್ತಾಗೋದು ಪ್ರಾಫಿಟ್ ಲಾಸಲ್ಲಿ. ಇಲ್ಲಿ ಏನು ಕೊಟ್ಟಿದ್ದಾನೆ? ಅಲೋಸ್ ದ ಡಿಸ್ಕೌಂಟ್ ಆಫ್ 10% ಆ್ಯಂಡ್ ಗೇನ್ಸ್ 8%.
ಪ್ರಾಫಿಟ್ ಎಷ್ಟೈತಿ 8%, ಅಂದ್ರೆ 100 + 8 108. ಡಿಸ್ಕೌಂಟ್ ಏಟ್ ಕೊಟ್ಟಿದ್ದಾನೆ ನೋಡ್ರಿ, 10% ಡಿಸ್ಕೌಂಟ್ ಅಂದರೆ ಎಷ್ಟು? 100 - 10 90%. ಇವಾಗ ನೋಡ್ರಿ ಇದು ಹೋಗುತ್ತಲ್ಲ 9ರಲ್ಲಿ, 9 ಹತ್ತಲೆ 9 1 9, 1 ಉಳಿತು, 9 2 18. ನೋಡ್ರಿ ಮತ್ತೆ ಎಷ್ಟು ಹೋಗುತ್ತಾ? 2 6 12, 2 5 10, ಮತ್ತು 6ರಲ್ಲಿ ಹೋಗುತ್ತೆ ನೋಡ್ರಿ, 6 1 6 ಮತ್ತು 6 1 6. ಎಷ್ಟು ಉಳಿತು? ಇನ್ನೂ 3 ಉಳಿತು. 6 5 115 × 5 ಮಾಡಿರಿ. 115 × 5 ಎಷ್ಟಾಗುತ್ತೆ ನೋಡ್ರಿ? 5 5 25, 2 ಉಳಿತು, 5 1 5, 5 2 7, 5 1 5, 575. ನಮಗಿದು ಕಾಸ್ಟ್ ಪ್ರೈಸ್ ಸಿಕ್ತು. ಇವಾಗ ನೆಕ್ಸ್ಟ್ ನೋಡ್ರಿ, ಗೇನ್ ಬೇಕಲ್ಲ ನಮ್ಗೆ. 8% ಗೇನ್ ಆಗಿದೆ ಅಂತ ಅಂದರೆ ಮಾರ್ಕ್ ಮಾಡಿರೋದು 690 ಮಾರ್ಕ್ ಮಾಡಿರ್ತಾನೆ, ಕಾಸ್ಟ್ ಪ್ರೈಸ್ ಇರೋದು. ಇವಾಗ ನೋಡ್ರಿ, ನೀವು ಒಬ್ಬರ ಅಂಗಡಿಯಲ್ಲಿದ್ದ ಒಂದು ಪೆನ್ ತೊಗೊಂಬಂದಿರ್ತೀರಿ 10 ರೂಪಾಯಿಗೆ, ಅದನ್ನು ನೀವು 20 ರೂಪಾಯಿಗೆ ಮಾರಿದ್ರೆ ನಿಮ್ಗೆ 10 ಲಾಭ ಆಗಿರ್ತದೆ. ಅಂದ್ರೆ ನಿಮ್ಮ ಕಾಸ್ಟ್ ಪ್ರೈಸ್ ಎಷ್ಟು? 10 ರೂಪಾಯಿ ತಂದಿರ್ತೀರಿ, 10 ರೂಪಾಯಿ ನಿಮ್ಮ ಕಾಸ್ಟ್ ಪ್ರೈಸು. ಇವಾಗ ನೋಡ್ರಿ, ನಿಮ್ಮ ಲಾಭ ತೆಗಿಬೇಕಂದ್ರೆ ಮಾರ್ಕೆಟ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್ ತೆಗೆದ್ರೆ ನಿಮ್ಮ ಲಾಭ ಬರುತ್ತೆ ನೋಡ್ರಿ. ಮಾರ್ಕೆಟ್ ಪ್ರೈಸು 690 ಮೈನಸ್ 575 ಎಷ್ಟಾಯ್ತು ನೋಡ್ರಿ? ಈ ಕಡೆ 90, ಈ ಕಡೆ 25, 115. ಎಷ್ಟರ ಮೇಲೆ ಲಾಭ ಆಯ್ತು ಹೇಳಿದು? 575 ಮೇಲೆ ಲಾಭ ಆಯಿತು. ಇವಾಗ ನೋಡ್ರಿ, 115 ರೂಪಾಯಿ ಲಾಭ, 575 ಮೇಲೆ ಲಾಭ ಆದ್ರೆ 100ಕ್ಕೆ ಎಷ್ಟಂತ 25ರಿಂದ ಮಾಡೋಂಗಿಲ್ಲ. 25 4 25 2 50, 7 ಉಳಿತು, 25 3 23 1 23 5 5 × 4 20%. ಆಪ್ಷನ್ ನಂಬರ್ ಎ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ? ಫಸ್ಟ್ ನಾವು ಕಾಸ್ಟ್ ಪ್ರೈಸ್ ಕಂಡುಹಿಡಿದ ಮೇಲೇ ನಮ್ಮದು ಗೇನ್ ಎಷ್ಟು ಅಂತ ಸಿಗುತ್ತೆ. ಕಾಸ್ಟ್ ಪ್ರೈಸ್ ಅಂದರೆ ನೋಡ್ರಿ, ಮಾರ್ಕೆಟ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್ = ಪ್ರಾಫಿಟ್ ಬರುತ್ತೆ. ಇದು ಡಿಸ್ಕೌಂಟಲ್ಲಿ ಅಡ್ವಾನ್ಸ್ಡ್ ಕ್ವಶನ್ ಇದು. ಬನ್ನಿರಿ, ಈ ಥರ ಎಲ್ಲ ಕ್ವಶನು CGL, CHSL, NTPCಯಲ್ಲಿ ಕೇಳ್ತಾರೆ. ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ನೋಡ್ರಿ, ಇದು ಪಾರ್ಟ್ನರ್ಶಿಪ್ ಮೇಲಿರುವಂಥ ಪ್ರಶ್ನೆ. ಈಸಿ ಇದೆ, ಟಫ್ ಏನಿಲ್ಲ, ಈಸಿ ಇದೆ ನೋಡ್ರಿ. ಇನ್ವೆಸ್ಟ್ಮೆಂಟ್ ಅಂತ ಬರ್ಕೊತೀನಿ. ಎಷ್ಟು ABC ಇನ್ವೆಸ್ಟ್ ಮಾಡ್ತಾರೆ? ABC ಎಷ್ಟು ಮಾಡ್ತಾರೆ? 5 7 4 5 7 4. ಇಲ್ಲಿ ನೋಡ್ರಿ, ನಮಗೆ ಅವ್ರದ್ದು ಟೈಮ್ ಗೊತ್ತಿಲ್ಲ. ಟೈಮ್ ಗ್ಯಾಪ್ ಇದೆ. ಪ್ರಾಫಿಟ್ ಇದೆ. ಪ್ರಾಫಿಟ್ ಏನೈತೆ ನೋಡ್ರಿ, 45 ಇದೆ, 42 ಇದೆ, 28 ಇದೆ. ಇವಾಗ ಮಾಡಬೇಕಾಗಿರೋದು ಒಂದೇ, ಇದನ್ನು ನಾವು ಕಡ್ತಾ ಹೊಡ್ಕೊಂಬಿಡೋಣ, ಮುಗೀತು ನೋಡ್ರಿ. 5 1 5 9 45, 7 1 7 6 42, 4 1 4 7 28, 9 6 7. ಆಪ್ಷನ್ ನಂಬರ್ ಎ ರೈಟ್ ಆನ್ಸರ್. ಬಂತಲ್ಲ ಈಸಿಯಾಗಿ.
ಇದು ಈಸಿ ಇದೆ. ಇದರಲ್ಲಿ ಮತ್ತು ಡೆಪಾಸಿಟ್ ಮಾಡೋದಂತೂ ಕೂಡ ಬರುತ್ತೆ ಪಾರ್ಟ್ನರ್ಶಿಪ್ಪಲ್ಲಿ. ಅಂದ್ರೆ ಅವನು ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಮತ್ತು ಅವನು ಮತ್ತೆ ಹಿಂಪಡೆ ತೊಗೊಳ್ಕೊಳ್ತಾನೆ. ಅಂದ್ರೆ ಮತ್ತೆ ಇನ್ವೆಸ್ಟ್ ಮಾಡಿದ್ದಾನೆ ವಾಪಸ್ ತೊಗೋತಾನೆ, ಮತ್ತೆ ಇನ್ವೆಸ್ಟ್ ಮಾಡ್ತಾನೆ. ಈ ಥರ ಅಡ್ವಾನ್ಸ್ಡ್ ಕ್ವಶನ್ ಬರುತ್ತೆ, ಅದನ್ನು ನಾನು ಹೇಳ್ತೀನಿ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಕಾಂಪೌಂಡ್ ಇಂಟ್ರೆಸ್ಟ್ ಬೆಸ್ಟ್ ಕ್ವಶನ್ ನೋಡಿ. ಡೆಲ್ಲಿ ಪೊಲೀಸ್ ಹೆಡ್ ಕಾನ್ಸ್ಟೇಬಲಲ್ಲಿ ಕೇಳಿದೆ ನಾನು. ನೋಡಿರಿ ಫಸ್ಟ್ ನೋಡಿರಿ 1.5 ಇಯರ್ಸ್ 20% ಪರ್ annum ಹಾಫ್ ಇಯರ್ಲಿ ನೋಡಿರಿ 20% ಪರ್ annum ಅಂದ್ರೆ 1 ವರ್ಷ. 20% ಪರ್ annum ಅಂದ್ರೆ 20% 12 ತಿಂಗಳಿಗಾದ್ರೆ ಹಾಫ್ ಇಯರ್ಲಿ ಅಂದ್ರೆ 6 ತಿಂಗಳಿಗೆ ಎಷ್ಟು? 6 ಒಂದ್ಲೆ 6 ಎರಡ್ಲೆ 2 ಒಂದ್ಲೆ 2 ಹತ್ತಲೆ ಎಷ್ಟಾಯ್ತು? 6 ತಿಂಗಳಿಗೆ 10%. ನಾನು ನಿಮಗೆ ಡೈರೆಕ್ಟ್ ಹೇಳ್ಬೋದಿತ್ತು. ಹೆಂಗೆ ಹೇಳು? 20% 12 ತಿಂಗಳಿಗಾದ್ರೆ 10% 6 ತಿಂಗಳಿಗೆ. ಬೇಡ, ನಿಮ್ಗೆ ಸ್ಟೆಪ್ ಗೊತ್ತಾಗಲಿ. ನೆಕ್ಸ್ಟ್ ಒಂದು ಹೇಳಿ ಯಾವ ಥರ ಕೊಡ್ತಾನೆ. 58.7 ಈ ಥರ ಕೊಟ್ರೆ ಆಲ್ಮೋಸ್ಟ್ ಆ ಥರ ಕೊಡೋದೇ ಇಲ್ಲ. ಸ್ಟೆಪ್ ಕಲ್ತು ಬಿಡ್ರಲ್ಲ, ಯಾಕೆ? ಇವಾಗ ನೋಡಿರಿ ಟೈಮ್ ಏನು ಕೇಳಿದಾರೆ ಅವರು? 1.5 ಇಯರ್ಸ್ 6 ತಿಂಗಳಂತ ಹಿಡ್ಕೋಬೇಕು. 1.5 ಇಯರ್ಸ್ ಅಂದ್ರೆ 1 ವರ್ಷದಲ್ಲಿ 12 ತಿಂಗಳಿರ್ತಾವೆ, ಅರ್ಧ ವರ್ಷದಲ್ಲಿ 6 ತಿಂಗಳು. ಟೋಟಲ್ ಎಷ್ಟು? 18 ತಿಂಗಳು. 18 ತಿಂಗಳು 6 ತಿಂಗಳಂತೆ ನಾವು ಮಾಡಬೇಕಲ್ಲ ಹಾಫ್ ಇಯರ್ಲಿ. 6 ಅಂದಲೇ 3 ಸತ ಕೊಡ್ಬೇಕು ನಾವು. 10% ಅಂತೆ ಅರ್ಧ ವರ್ಷಕ್ಕರಂತೆ 3 ಸತ ಆದ್ರೆ 1.5 ಇಯರ್ಸ್ ಆಗುತ್ತಲ್ಲ, 6 ತಿಂಗಳಂತೆ. ಹೌದಲ್ಲ? ನಿಮಗಂತೂ ಇದನ್ನು ಮಾಡಲೇಬೇಡ ಕ್ಯಾಲ್ಕುಲೇಷನ್, ನಿಮಗೆ ಅರ್ಥ ಆಗುತ್ತಿಲ್ಲ. ಮಾಡಿಬಿಡಂಬಲ್ರಿ ಕ್ಯಾಲ್ಕುಲೇಷನ್. ನೋಡ್ರಿ 100ಕ್ಕೆ 10% ಅಂದ್ರೆ 10 ಕೂಡಿಸಿದೆ 110 ಆಯಿತು. 110ಕ್ಕೆ ಮತ್ತು 10% ಅಂದ್ರೆ 11 ಕೂಡಿಸ್ಬೇಕು. 0 ತೆಗೆದು 11 ಕೂಡಿಸಿದ್ರೆ ಎಷ್ಟು? 121. ಈ 121ಕ್ಕೆ ಮತ್ತು 10% ಕೂಡಿಸ್ರಿ 12.1. ಎಷ್ಟಾಗುತ್ತೆ ನೋಡ್ರಿ? 121 10 131 2 133.1. 133.1 ಇಲ್ಲಿದ್ದ ಇಲ್ಲಿಗೆ ಎಷ್ಟಾಯ್ತು ನೋಡ್ರಿ? 33.1% ಆಯಿತು. ಇದೇ ಕಾಂಪೌಂಡ್ ಇಂಟ್ರೆಸ್ಟ್, ಚಕ್ರಬಡ್ಡಿ. ನೋಡ್ರಿ 100% ಏನಿತ್ತು ನೋಡ್ರಿ, ಅದು ಇರೋದು 15,000 ಆದ್ರೆ 33.1% ಎಷ್ಟಾಗುತ್ತೆ? ಇವೆರಡು 0 ತೆಗಿತೀನಿ, ಇವೆರಡು 0 ತೆಗಿತೀನಿ. ಎಷ್ಟಾಯ್ತು ನೋಡ್ರಿ? 15 ಒಂದಲೇ ಇಲ್ಲಿದ್ದ ಮಾಡ್ತೀನಿ ರೀ, ನೀವು ಡೈರೆಕ್ಟು ಕಲೀರಿ, 0 ಬಿಟ್ಟುಬಿಟ್ರೆ ಅದನ್ನು. 15 ಒಂದಲೇ 15, 15 ಒಂದಲೇ 15 ಆಯಿತು. ಎಷ್ಟು ಉಳಿತು? 15 ಒಂದಲೇ 15 ಆಯಿತು. 15 ಮೂರಲೇ 45. ಫಸ್ಟ್ 15 1 ಬಂತಲ್ಲ, 6 ಹಚ್ಕೋತೀನಿ +1 6 ಆಯಿತು. ಮತ್ತೆ ಎಷ್ಟಾಗುತ್ತೆ ನೋಡ್ರಿ? 15 ಮೂರಲೇ 45 4 49 ಆಯಿತು. 9. ಇಲ್ಲಿ ನೆಕ್ಸ್ಟು 15 ಮೂರಲೇ 45 ನೋಡ್ರಿ ಎಷ್ಟು ಬಂತು? 4965 ನೋಡ್ರಿ, ಮಾಡಿ ನೋಡ್ರಿ. ನಾ 15ರಿಂದ ಮಾಡಿದೆವು, 496.5 ಬಂತು. ಇಲ್ಲೊಂದು 0 ಇರೋದ ಕಾರಣ 4965 ಆಯಿತು. ಆಪ್ಷನ್ ನಂಬರ್ ಸಿ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ, ಈಸಿ ಪ್ರಶ್ನೆ ಇದು. 2021 GDಯಲ್ಲಿ ಕೇಳಿರುವಂಥ ಪ್ರಶ್ನೆ ಇದು. ನೋಡೋಣ ಬನ್ನಿ ಯಾವ ಥರ ಇದೆ ಅಂತ.
ಇದ್ರ ಕಾನ್ಸೆಪ್ಟ್ ನೋಡ್ರಿ, ಎ ಮ್ಯಾನ್ ಕವರ್ಸ್ ಸರ್ಟನ್ ಡಿಸ್ಟೆನ್ಸ್ ಅಟ್ ಅ ಸ್ಪೀಡ್ ಆಫ್ 60 km/h ಆ್ಯಂಡ್ ರಿಟರ್ನ್ಸ್ 40 km/h. ವಾಟ್ ಈಸ್ ಈಸ್ ಎವರೇಜ್ ಸ್ಪೀಡ್ ಫಾರ್ ಅ ಎಂಟೈರ್ ಜರ್ನಿ? ಹೋಗೋ ಮುಂದಾಗ 60 km ಸ್ಪೀಡ್ನಾಗ ಹೋಗೋಣ, ಬರೋ ಮುಂದಾಗ 40 km ಸ್ಪೀಡ್ನಾಗ ಬಂದಾನ. ಟೋಟಲ್ ಅಂತ ಕೇಳಿದ್ರೆ ಅಂದ್ರೆ ಹೋಗೋದು ಬರೋದು 2 ದಾರಿ. 2 × 60 × 40 ಡಿವೈಡೆಡ್ ಬೈ 60 + 40. 2 × 60 62, 120. 120 4 12 4 48 ತೊಗೊರಿ, 4800 ಆಯಿತು. ಡಿವೈಡೆಡ್ ಬೈ 60 40 100, ಇದೆರಡು ಖತಮ್. 48. ಆನ್ಸರ್ ಆಪ್ಷನ್ ನಂಬರ್ ಎ ರೈಟ್ ಆನ್ಸರ್. ಸ್ಪೀಡ್ ಕ್ಯಾಲ್ಕುಲೇಷನ್ ಮಾಡಿರಿ. ಇಲ್ಲಿ ನೋಡ್ರಿ, ನೆಕ್ಸ್ಟ್ ಟೈಮ್ ಆ್ಯಂಡ್ ವರ್ಕ್ ಮೇಲಿರುವಂಥ ಪ್ರಶ್ನೆ ಇದು. ಎಫಿಸಿಯನ್ಸಿ ಈಸಿ ಇದೆ, ನೋಡೋಣ ಬನ್ನಿ ಯಾವ ಥರ ಅಂತ. X Y Z ಅಂತ ಬರ್ಕೊಂಡ್ಬಿಡ್ತೀನಿ. X ಟೇಕ್ಸ್ ಟ್ವೈಸ್ ಆ್ಯಸ್ ಮಚ್ ಆ್ಯಸ್ Y. ನೀವು ಡೈರೆಕ್ಟಲ್ಲಿ 2 X ಟೇಕ್ಸ್ ಟ್ವೈಸ್ ಅಂತ 2 ಬರ್ಕೊಂಡ್ರೆ ಬರಲ್ಲ. ಇಲ್ಲಿ 3 ಪಟ್ಟು ಅಂತ ಕೇಳ ನೋಡ್ರಿ. ಆ್ಯಂಡ್ 3 ಟೈಮ್ಸ್ Z. ಅವಾಗ ಏನು ಮಾಡ್ತೀರಿ, ಇಲ್ಲಿ 2 ಬರ್ಕೊಂಡ್ರೆ 2 3 ಟೈಮ್ಸ್ ಮಾಡೋಕ್ಕಾಗುತ್ತಾ? ಅದಕ್ಕೆ ಇಲ್ಲೊಂದು ಸಂಖ್ಯೆ ತಗೋರಿ, ದೊಡ್ಡ ಸಂಖ್ಯೆ ತಗೋರಿ. X ಟೇಕ್ಸ್ ಟ್ವೈಸ್ ಆ್ಯಸ್ ಮಚ್ ಆ್ಯಸ್ Y ಅಂದ್ರೆ 6 ಅಂತ ತಗೋತೀನಿ ನಾನು. ಇವನಿಗಿಂತ 2 ಪಟ್ಟು ಕೆಲಸ ಮಾಡಿದಂದ್ರೆ ಇವ್ 1 ಪಟ್ಟು ಕೆಲಸ ಮಾಡೋದಕ್ಕೆ 3. ಇವನಿಗಿಂತ 2 ಪಟ್ಟು ಮಾಡ್ಯಾನಿಲ್ಲ ನೋಡ್ರಿ. X 2 ಪಟ್ಟು ಉತ್ತಮ ಕೆಲಸಗಾರ, Yಗಿಂತ 2 ಪಟ್ಟು, 3 × 6. ಮತ್ತು ಜಡ್ಗಿಂತ 3 ಪಟ್ಟು ಕೆಲಸ. ಇವ ಏನದನಲ್ಲ ಇವನಿಗಿಂತ 3 ಪಟ್ಟು ಅಂದ್ರೆ ನೋಡ್ರಿ 2. ಇವನಿಗಿಂತ 2 ಪಟ್ಟು, 3 × 6, ಇವನಿಗಿಂತ 3 ಪಟ್ಟು, 2 × 3 = 6. ಇಷ್ಟಕ್ಕೆ ಬರಲಿಲ್ಲ. ಇವಾಗ ಒಂದು ದೊಡ್ಡ ತಪ್ಪು ಮಾಡೋದೇನು, 6 × 3 = 9, 11 × 2 ಮಾಡಿ 3 ಮಾಡಿಬಿಡ್ತೀರಿ, ಆನ್ಸರೇ ಬರಲ್ಲ. ಇವಾಗ ಏನು ಮಾಡಿರಿ, LCM ತಕ್ಕೋರಿ. LCM = ಎಷ್ಟಾಗುತ್ತೆ ನೋಡ್ರಿ, 6 3 2 LCM 12 ಬರುತ್ತೆ. 6 2 12, 3 4 12, 2 6 12. ನೀವು ಇದನ್ನು ಬೇಕಾದ್ರೆ ಕಡ್ತಾ ಆದರೂ ಹೊಡ್ಕೋಬೋದು, ಇಲ್ಲ ಹಂಗಾದ್ರೂ ಮಾಡ್ಬೋದು. ನಾನು ಡೈರೆಕ್ಟ್ ಹಂಗೆ ಮಾಡ್ತೀನಿ, ಸ್ಟೆಪ್ ಭಾಳ ಆಕ್ಕವು. 6 4 10, 10 2 12. ಅಲ್ಲಿ ಕೇಳಿದೆ ನೋಡ್ರಿ, ಆಲ್ ಆಫ್ ದೆಮ್ ಟುಗೆದರ್ ಕ್ಯಾನ್ ಕಂಪ್ಲೀಟ್ ವರ್ಕ್ ಇನ್ 2 days. 12 2 ದಿನದಾಗ ಮುಗಿಸ್ತಾರಂತ. 2 ದಿನದಾಗ ಮುಗಿಸಿದ್ರೆ Y ಒಬ್ಬ ಎಷ್ಟು ದಿನದಾಗ ಮುಗಿಸ್ತಾನಂತ. Y ಅನ್ನೋದು ಎಷ್ಟು, 4. 4 1 4 3 3 2 ಎಷ್ಟು, 6. 6 days. ಆಪ್ಷನ್ ನಂಬರ್ ಡಿ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಇಲ್ಲಿ LCM ತೊಗೊಂಬಿಡ್ರಿ. ಇಲ್ಲಿ ಇಷ್ಟೇ ಬಿಡಕ್ಕೆ ಹೋಗ್ಬಿಡ್ರಿ ಒಟ್ಟು. ಈ ಥರ ಕ್ವಶನ್ ಬಂತಾರೆ, ಇಲ್ಲಿ LCM ತೊಗೊಂಬಿಡ್ರಿ. ಇಲ್ಲಾಂದ್ರೆ ಇನ್ನೊಂದು ಟೈಪ್ ಐತಿ. ಯಾವ ಥರ ಹೇಳ್ರಿ, ನೋಡ್ರಿ X Y Z ಇದೆ, 6 3 2. ನಮಗೀಗ X ವ್ಯಾಲ್ಯೂ ಬೇಕಂದ್ರೆ ಇದನ್ನು ಇಂಟು ಮಾಡಿರಿ, ಇಲ್ಲಿ ಹತ್ತಿರಿ 3 2 6. ಇದ್ರ ವ್ಯಾಲ್ಯೂ ಬೇಕಾ, 3 ವ್ಯಾಲ್ಯೂ ಬೇಕಂದ್ರೆ 3 ಬಿಟ್ಬಿಡ್ರಿ. X ಮತ್ತು Z ಇಂಟು ಮಾಡಿರಿ, 6 2 12. ಈಗ Z ವ್ಯಾಲ್ಯೂ ಬೇಕಾ, Z ಬಿಟ್ಬಿಡ್ರಿ. X ಮತ್ತು Y ಇಂಟು ಮಾಡಿರಿ, 6 3 18. ಅದೇ ಬಂತು ನೋಡ್ರಿ, 6 1 6 2 6 3. ಯಾಕೆ 2 4 6 ಬರಲಿಲ್ಲ ಅಂತ ಕೇಳ್ಬೇಡ್ರಿ, ನಾನು 1 ಹೊಡೆದೀನಿ. ಈಗ ನೋಡ್ರಿ 3 2 6, 3 4 12, 3 6 18. 2 4 6 ಬಂತಿಲ್ಲ, ರೈಟ್. ಅರ್ಥ ಮಾಡ್ಕೋತೀರಿ. ಈ ಥರ ಮಾಡಿದ್ರೆ ಟೈಮ್ ಸೇವ್ ಮಾಡ್ಬೋದು. LCM ಮತ್ತು ಸ್ವಲ್ಪ ಲೇಟ್ ಆಗುತ್ತೆ, ಆದರೆ ಇದೇ ಬೆಸ್ಟ್ ಮೆಥಡ್, ಎಂದೂ ಕೈ ಕೊಡಲ್ಲ. ನೀವು ಪರ್ಫೆಕ್ಟ್ ಆಗಿದ್ರೆ ಅಂದ್ರೆ ನಾನು ಜಸ್ಟ್ ಹೇಳಿದ್ನಲ್ಲ ಆ ಮೆಥಡ್ ನೀವು ಮಾಡ್ಬೋದು. ಬನ್ನಿ ನೆಕ್ಸ್ಟ್ ಪ್ರಶ್ನೆ. ಇಲ್ಲಿ ನೋಡ್ರಿ, ಈ ಪ್ರಶ್ನೆಯನ್ನು ಎಲ್ಲರೂ ಬೇರೆ ಥರ ಮಾಡ್ತಾರೆ, ನಾನು ಈಸಿಯಾಗಿ ಮಾಡ್ಕೊಂಡ್ಬಿಡ್ತೀನಿ.
ಡೆವಿಯೇಷನ್ ಸ್ಟೆಪ್ಪಿಂದ ಮಾಡ್ತೀನಿ. ಮುಖೇಶ್ ಸೆಲ್ಸ್ 80% ಆಫ್ ಆರ್ಟಿಕಲ್ ಪ್ರಾಫಿಟ್ ಆಫ್ 20%. ನೋಡಿರಿ, 80%ಅನ್ನು 20% ಪ್ರಾಫಿಟಲ್ಲಿ ಮಾರ್ತಾನಂತ. ಆಯಿತು, ರಿಮೈನಿಂಗ್ ಪಾರ್ಟ್ ನೋಡ್ರಿ, 100ರಲ್ಲಿ 80 ಮಾರಿದ ಅಂದ್ರೆ ಇನ್ನು 20% ಉಳಿತು. ರಿಮೈನಿಂಗ್ ಪಾರ್ಟ್ ಎಷ್ಟು? 20%. ಆ 20% ಐತಲ್ಲ, ಅವನು 5% ಲಾಸಲ್ಲಿ ಮಾರ್ತಾನಂತ. ಆಯಿತು, ನನಗಿಲ್ಲಿ ಈಸಿ ಅಲ್ಲ ಅಂತ ನಾನು ಇದನ್ನು ಕಡ್ತಾ ಹೊಡ್ಕೊಂಡ್ಬಿಡ್ತೀನಿ. 21 24. ನೀವೇನಾದರೂ ಬೇಸಿಕ್ ಎಲ್ಲ ಕ್ಲಿಯರ್ ಮಾಡ್ಕೊಂಡ್ರೆ ನಾನು ಇಲ್ಲೇ ಡೈರೆಕ್ಟ್ ಮಾಡಿಬಿಡ್ತಿದ್ದೆ. 24 80, ಉಳಿದಿದ್ದು 21 4:1 ಡೈರೆಕ್ಟ್ ತೊಗೊಂಡ್ಬಿಡ್ತಿದ್ದೆ. ನಿಮಗೆಲ್ಲ ಸ್ಟೆಪ್ ಗೊತ್ತಾಗಲಿ ಅಂತ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿರಿ, ಇಂಟು ಮಾಡ್ಕೊರಿ. 24 80 ಮೈನಸ್ 5 1 5 ಡಿವೈಡೆಡ್ ಬೈ ಇದನ್ನು ತಗೋರಿ. 4 + 1 5. 80ರಾಗ 5 ಕಳೆದ್ರೆ ಎಷ್ಟು ರೀ? 75. ತೆಳಗೆಷ್ಟು? ಡಿವೈಡೆಡ್ ಬೈ 5. ಮುಗಿದ ಹೋಯ್ತು. ಇನ್ನೊಂದು ಸ್ಟೆಪ್ ಮಾಡಿದ್ರೆ ಮುಗಿದ ಹೋಯ್ತು. ಇಷ್ಟು ಸ್ಟೆಪ್ಪು ನೆನಪಿರಲಿ. ಅರ್ನ್ಸ್ ಅ ಪ್ರಾಫಿಟ್ ಆಫ್ 9300. 9300. ಇಲ್ಲಿ 75. ಇಲ್ಲಿ ಕೆಳಗೆ 3 ಹಚ್ಕೋತೀರಿ. ಇದರಿಂದ ಇಲ್ಲಿಗೆ ಇದರಿಂದ ಇಲ್ಲಿ ಕಡ್ತಾ ಹೊಡೆದ್ಬಿಡ್ತೀರಿ, ಮುಗೀತು. ನಿಮ್ಮ ಆನ್ಸರ್ ಬರಲ್ಲ ಎಂದು. ಇದ್ರ ತೆಳಗಿರೋದು ಏನಿದೆ ಅಲ್ಲ, 3 ಇಲ್ಲಿ ಬರುತ್ತೆ. ಕೆಳಗಿರೋದು ಏನದಲ್ಲ, ಸೈಡ್ ಬಂದುಬಿಡುತ್ತೆ ಇಂಟು ಮಾಡೋಕೆ. ಇಲ್ಲಿದ್ದು ಇಲ್ಲಿಗೆ ಹೊಡೆದ್ರೆ ಆನ್ಸರ್ ಬರಲ್ಲ, ಇದು ಸೈಡ್ ಬರುತ್ತೆ. ನೆನಪಿರಲಿ, ನಾನು ಈ ಥರ ಬಂದಾಗೆಲ್ಲ ನಾನು ನಿಮಗೆ ಕರೆಕ್ಟಾಗಿ ಹೇಳ್ತೀನಿ. ಇದನ್ನು ನೆನಪಿಡ್ರಿ, ಸೈಡ್ ಬರುತ್ತೆ. 3 ನೋಡ್ರಿ ಎಷ್ಟರಲ್ಲಿ ಹೋಗುತ್ತಾ? 3 25 3 3100. ಮತ್ತಿದು ಮಾಡಿದ ನನ್ನ ಇಲ್ಲಿ ಅಂತಿ ಮಾಡ್ತಲ್ಲ. 25ರಿಂದ ಮಾಡೋಣಲ್ಲ. 25ರಿಂದ ಮಾಡಿಬಿಡೋಣ. 25 ಅಷ್ಟಲೇ. 25 1 25 25 60 ಆಯ್ತು. 25 2 50. 10 100 ಆಯ್ತು. 25 4 100. 124 × 3 ಎಷ್ಟು ನೋಡ್ರಿ? ಒಂದು ನಿಮಿಷ, ನಾನು ಇಲ್ಲೆಲ್ಲ ಕನ್ಫ್ಯೂಸ್ ಆದೆ. ಏನೋ ಮಾಡೋಕ್ಕೋಗಿ ಏನೋ ಆಯಿತು. 9300 75. ಇದು 5 ಇರೋದು ಏನಿದೆಯಲ್ಲ ಮೇಲೆ ಹೋಗುತ್ತಂತ ಹೇಳಿದಾನಲ್ಲ. ನಾನಿಲ್ಲಿ 3 ಹಚ್ಕೊಂಡ್ಬಿಟ್ಟಿನಿ, ನನಗೆ ಗೊತ್ತಿಲ್ಲ. ಇದೊಂದಲೇ, ಇದು 15. 15 1 15 6 90. 15 2 30. 0 ಎಷ್ಟಾಯ್ತು ನೋಡ್ರಿ? 620 ಬಂತಲ್ಲ. 620 ಅಂದರೆ ಎಷ್ಟು? 62,000. ಇಲ್ಲಿ ಇಂಟು 100 ಮಾಡಬೇಕು. ನಾನು ಮಾಡಿಲ್ಲ ಅಷ್ಟೇ, ನೀವು ಮಾಡ್ಕೋತೀರಂತ ಬಿಟ್ಟು. ನಮಗೇನು 620 ಆನ್ಸರ್ ಬಂದ್ರೆ ಮುಗೀತು. ಇನ್ನೂ 200 ನೀವೇ ಹಚ್ಕೊಂಬಿಡ್ರಿ. ಯಾಕೆ ಹೇಳು? ಇಂಟು 100 ಮಾಡಿಲ್ಲ, ಅಲ್ಲಿ ಮಾಡ್ಕೊಂಬಿಡ್ರಿ, ಮುಗೀತು ಇಷ್ಟೇ. ನಾನಿಲ್ಲಿ 3 ಹಚ್ಕೊಂಬಿಡ್ತೀನಿ, ಅದಕ್ಕೆ ಆನ್ಸರ್ ಯಾಕೆ ಬರ್ತಾಯಿಲ್ಲ ಅಂತ ನಾನು ಅಂತೀನಿ. ಬನ್ನಿ ನೆಕ್ಸ್ಟ್ ನೋಡೋಣ, ಮುಂದಿನ ಪ್ರಶ್ನೆ. ಇಲ್ಲಿ ನೋಡ್ರಿ, 2 ಟ್ರೈನ್ಸ್, ಇಲ್ಲಿ ಟೈಮ್ ಸ್ಪೀಡ್ ಡಿಸ್ಟೆನ್ಸ್ ಮೇಲಿರೋಂಥ ಪ್ರಶ್ನೆ ಇದು. 2 ಟ್ರೈನ್ಸ್ ರನ್ನಿಂಗ್ ಸ್ಪೀಡ್ ಆಫ್ 110 km/h ಆ್ಯಂಡ್ 90 km/h.
ಸೇಮ್ ಡೈರೆಕ್ಷನ್ ಕ್ರಾಸ್ ಈಚ್ 54 ಸೆಕೆಂಡ್. ದ ಟ್ರೈನ್ ಲೆಂತ್ 130 ಮೀಟರ್. ಫೈಂಡ್ ದ ಲೆಂತ್ ಆಫ್ ದ ಸೆಕೆಂಡ್ ಟ್ರೈನ್. ಒಂದು ಟ್ರೈನ್ ಲೆಂತ್ ಕೊಟ್ಟಿದ್ದಾರೆ, ಇನ್ನೊಂದು ಟ್ರೈನ್ ಲೆಂತ್ ನಾವು ಕಂಡುಹಿಡಿಬೇಕಂತ. ಕಂಡುಹಿಡಿ ಮರಲ್ಲ, ಈಸಿ ಅದು ನೋಡಿರಿ ಯಾವ ರೀತಿ ಅಂತ ನೋಡೋಣ. ಫಸ್ಟ್ ನೋಡ್ರಿ, 110 ಕಿಲೋಮೀಟ್ರ್ ಸ್ಪೀಡ 90 ಕಿಲೋಮೀಟ್ರ್ ಸ್ಪೀಡು ಸೇಮ್ ಡೈರೆಕ್ಷನ್ ಬರಾಕತ್ತದ. ಸೇಮ್ ಡೈರೆಕ್ಷನ್ ಬಂದರೆ ನಾವು ಮೈನಸ್ಸು ಮಾಡಬೇಕು. ಮೈನಸ್ಸು ಮಾಡಬೇಕು ನೋಡ್ರಿ. 110 ಮೈನಸ್ 90 ಈಕ್ವಲ್ ಟು 20 ಕಿಲೋಮೀಟರ್ ಪರ್ ಹವರ್. ಇದನ್ನು ನಾವು ಇಲ್ಲಿ ಮೀಟರ್ ಕೊಟ್ಟಿದ್ದಾರೆ ನೋಡ್ರಿ ಆಪ್ಷನ್ನು. ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡಬೇಕು. ಇದರ ಸ್ಪೀಡು ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡ್ಬೇಕಂದ್ರೆ 20 × 5/18 ಕಂಪಲ್ಸರಿ ಮಾಡಬೇಕು. ಇಲ್ಲಿ 54 ಸೆಕೆಂಡನ್ನು ಕೊಟ್ಟಿದ್ದಾರೆ ನಮ್ಗೆ ಟೈಮು. ಆ ಟೈಮನ್ನು ಕೂಡ ಯೂಸ್ ಮಾಡ್ಬೇಕು. ಇಲ್ಲಿ 5/18 ಫಿಕ್ಸ್ ಮಾಡಬೇಕು. ನಾ ಯಾಕಂತ ಹೇಳ್ತೀನಿ ತಡ್ರಿ ಒಂದು ನಿಮಿಷ. ಇವಾಗ ನೋಡ್ರಿ, 18 ಅಂದಲೇ 18 ಮೂರಲೆ 25 100 100 ಮೂರಲೆ 300 ಮೀಟ್ರ್ ಬಂತು. 300 ಮೀಟ್ರ್ ಬಂತು ನಮಗೆ ಟೋಟಲ್. ಅಂದರೆ 2 ಟ್ರೈನಿನ ಲೆಂತು 300 ಮೀಟ್ರ್ ಬಂತು. ಅದ್ರಾಗ ಒಂದು ಟ್ರೈನಿನ ಲೆಂತು 130 ಮೀಟ್ರ್ ಕೊಟ್ಬಿಟ್ಟಿದ್ದಾರೆ ಅವ್ರು ನೋಡ್ರಿ. ಇನ್ನೊಂದು ಟ್ರೈನ್ ಕಂಡುಹಿಡಿದು ಭಾಳತ್ತನ 300 ಮೈನಸ್ 130 ಈಕ್ವಲ್ ಟು ಎಷ್ಟಾಯ್ತು ನೋಡ್ರಿ. 300 130 ಕಳೆರಿ 0 10 3 ಕಳೆದ್ರೆ 7 3 1 ಕಳೆದ್ರೆ 2 170 ಮೀಟರ್. ಆಪ್ಷನ್ ನಂಬರ್ ಡಿ ರೈಟ್ ಆನ್ಸರ್. ಅಲ್ಲಿ ಕೊಟ್ಟಿದೆ ನೋಡ್ರಿ. ಫಸ್ಟು ಸೇಮ್ ಡೈರೆಕ್ಷನ್ ಅಂತ ಕೊಟ್ಟರೆ ಮೈನಸ್ ಮಾಡಬೇಕು. ಅಪೋಸಿಟ್ ಡೈರೆಕ್ಷನ್ ಅಂದರೆ ಪ್ಲಸ್ ಮಾಡಬೇಕು. ಕೆಳಗಡೆ ಮೀಟ್ರ್ ಕೊಟ್ಟಿದ್ದಾನೆ, ನಾವು ಅದನ್ನು 5/18 ಇಂಟು ಮಾಡಬೇಕು. 5/18 ಇಂಟು ಮಾಡಿದ್ರೆ ನಮಗೆ ಕಿಲೋಮೀಟ್ರ್ ಇದ್ದದ್ದು ಮೀಟ್ರಲ್ಲಿ ಬರುತ್ತೆ. ಮಾಡಿ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಈಸಿ ಇದೆ ಇದು. ಇಲ್ಲಿ ನೋಡ್ರಿ, ಟಫ್ ಇದೆ. ಕಾಂಪೌಂಡ್ ಇಂಟ್ರೆಸ್ಟ್ ಮತ್ತೊಂದು ಪ್ರಶ್ನೆ. ಇದರಲ್ಲಿ ಏನು ಕೇಳಿದೆ ನಾವು, ಹೌ ಮಚ್ ವಿಲ್ ಎ ಸಮ್ ಆಫ್ Rs 32,000 ಬಿಕಮ್ ಇನ್ 9 months 20% per annum. ಕಾಂಪೌಂಡ್ ಇಂಟ್ರೆಸ್ಟ್ ಕಾಂಪೌಂಡ್ ಕ್ವಾರ್ಟರ್ಲಿ. ಇಲ್ಲಿ ಬಂತು ನೋಡ್ರಿ. ಇಲ್ಲೊಂದು ಕಾನ್ಸೆಪ್ಟನ್ನು ನಿಮಗೆ ಹೇಳ್ಬಿಡ್ತೀನಿ. YAR ಇಯರ್ಲಿ ಅಂದ್ರೆ 12 ಮಂತ್ಸು. ಹಾಫ್ ಇಯರ್ಲಿ ಅಥವಾ ಸೆಮಿ ಎನ್ಯುವಲಿ ಅಂದ್ರೆ 6 ತಿಂಗಳು. ಕ್ವಾರ್ಟರ್ಲಿ ಅಂತ ಕೊಟ್ರನ 3 ತಿಂಗಳು. ಇಷ್ಟು ನೆನಪಿಟ್ಬಿಡ್ರಿ, ಕಾಂಪೌಂಡ್ ಇಂಟ್ರೆಸ್ಟ್ ಮುಗಿದೋಯ್ತು. ಇಲ್ಲೇ ಕೇಳೋದೆ ಇದೇ ಪ್ರಶ್ನೆ. ಇದು ಬಿಟ್ಟರೆ ಏನು ಕೇಳಂಗಿಲ್ಲ ಅವ. ಹಾಫ್ ಇಯರ್ಲಿ, ಕ್ವಾರ್ಟರ್ಲಿ, ಸೆಮಿ ಆ್ಯನ್ಯುವಲಿ ಮುಗೀತು. ಇಷ್ಟು ನೆನಪಿಟ್ಕೊಂಬಿಡ್ರಿ. ಇದೊಂದು ಇಯರ್ಲಿ ಅಂತೂ ನಿಮ್ಗೆ ಗೊತ್ತಾಗುತ್ತೆ. ಹಾಫ್ ಇಯರ್ಲಿ ಒಂದು ಸೆಮಿ ಆ್ಯನ್ಯುವಲಿ ಅಂತ ಕೊಡ್ತಾನೆ, ಕನ್ಫ್ಯೂಸ್ ಆಗಬೇಡ್ರಿ. ಅದಕ್ಕೆ ಅಡ್ಡ ಬರೆದ್ಬಿಟ್ಟೆ. ನಂದೇನು ಎಲ್ಲ ಕಾನ್ಸೆಪ್ಟ್ ನಿಮ್ಗೆ ಹೇಳೋದಷ್ಟೇ. ಈಗ ಕ್ವಾರ್ಟರ್ಲಿ ಅಂದ್ರೆ 3. ಇವಾಗ ನೋಡ್ರಿ, ಅಸಲಿ ಕ್ವಶನಿಗೆ ಈಗ ಹೋಗೋಣ. ಇನ್ಮ್ಯಾಗ ನಿಮಗೆ ಈ ಸದ್ದು ಅರ್ಥ ಆಗುತ್ತೆ. ಕ್ವಾರ್ಟರ್ಲಿ ಅಂತ ಯಾಕೆ ಬರ್ದೇನೆ ಅಂತಂದ್ರೆ ಇಲ್ಲಿ ಈಗ ಅರ್ಥ ಆಗುತ್ತೆ ನಿಮ್ಗೆ. ನೋಡ್ರಿ,
ಆಗಲೇ ಹೇಳಿದ್ನಲ್ಲ 20% ಪರ್ annum ಅಂದ್ರೆ 12 ತಿಂಗಳಿಗೆ ಪರ್ annum 12 ತಿಂಗಳಿಗೆ. ಕ್ವಾರ್ಟರ್ಲಿ ಅಂದ್ರೆ ಹೇಳಿದ್ನಲ್ಲ ನಿಮ್ಗೆ 3 ತಿಂಗಳು. ಬಂತಲ್ಲ ನಿಮ್ಮದು ಆನ್ಸರ್. 4 3 ಒಂದಲೇ 3 4 4 ಒಂದಲೇ 4 5 5%. 5% ಟೈಮ್ ನೋಡ್ರಿ 9 ತಿಂಗಳು. ಕ್ವಾರ್ಟರ್ಲಿ ಅಂದ್ರೆ 3 ತಿಂಗಳು. 3 ಒಂದಲೇ 3 3 3 ಸತ 5% ಅಂತ 3 ಸತ ಬಡ್ಡಿ ಕಟ್ಟಬೇಕು. 5%ಅನ್ನು 3 ಸತ ಮಾಡೋಕ್ಕೆ ಹೋದ್ರೆ ಕ್ಯಾಲ್ಕುಲೇಷನ್ ತುಂಬ ದೊಡ್ಡದಾಗ್ಬಿಡುತ್ತೆ. ನಾನು ನಿಮಗೆ ಡೈರೆಕ್ಟ್ ವ್ಯಾಲ್ಯೂ ಹೇಳ್ತೀನಿ, ನೋಟ್ ಮಾಡಿ ಇಟ್ಕೊಂಬಿಡ್ರಿ. ಡೈರೆಕ್ಟ್ ವ್ಯಾಲ್ಯೂ ಹೇಳೋ ಅಥವಾ ನೀವು ಕ್ಯಾಲ್ಕುಲೇಷನ್ನು ಮಾಡಲು ಸರಿ, ಕ್ಯಾಲ್ಕುಲೇಷನ್ನು ಮಾಡೋಣ. ಡೈರೆಕ್ಟ್ ವ್ಯಾಲ್ಯೂ ಅಂತೂ ಹೇಳ್ತೀನಿ ನೋಡಿರಿ. ಡೈರೆಕ್ಟ್ ಕ್ಯಾಲ್ಕುಲೇಷನ್ ಮಾಡಿ ಡೈರೆಕ್ಟ್ ವ್ಯಾಲ್ಯೂ ಬರುತ್ತದೆ. ಆಮ್ಯಾಗ ಅದನ್ನು ರಬ್ ಮಾಡಿದ್ರಾಯ್ತು. ಬರ್ರಿ ಫಸ್ಟು 5%. 5%. 2 ವರ್ಷದಂತರೂ ನಾ ಈಸಿಯಾಗಿ ಕಂಡುಹಿಡಿದಂತರೂ ಒಂದು ಬೆಸ್ಟ್ ಟ್ರಿಕ್ ಹೇಳ್ತೀನಿ ನೋಡಿರಿ. ಬೆಸ್ಟ್ ಅಂದರೆ ಬೆಸ್ಟ್, ಒನ್ ಆಫ್ ದ ಬೆಸ್ಟ್. ಇವಾಗ ನೋಡ್ರಿ ಈ ಥರ ಕೊಡ್ತಾರೆ 20%, 10% ಹೆಚ್ಚ 20% ಹೆಚ್ಚಾಗುತ್ತೆ, 10% ಹೆಚ್ಚಾಗುತ್ತೆ ಅಂದ್ರೆ ಒಬ್ಬರವ್ರು ಎಲ್ಲರೂ ಏನು ಮಾಡ್ಬಿಡ್ತಾರೆ, ಮಾಡ್ಕೊತ ಕೂತ್ಬಿಡ್ತಾರೆ ಕ್ಯಾಲ್ಕುಲೇಷನ್. 100ಕ್ಕೆ 20 ಹೆಚ್ಚಾದ್ರೆ 120, 120ಕ್ಕೆ 10 ಆದ್ರೆ ಪ್ಲಸ್ 12 ಮಾಡಬೇಕು. ಎಷ್ಟು ಬಂತು? 120 132. ಇಲ್ಲಿಂದ ಇಲ್ಲಿಗೆ ಎಷ್ಟಾಯಿತು? 32. ಟೈಮ್ ಮುಗೀತು ಅಲ್ಲೇ. ಇಲ್ಲಿ ನೋಡ್ರಿ 20 10 ಕೂಡಿಸ್ರಿ 30. 20 ಹತ್ತಲೇ 200. 2 0 ಬಿಟ್ಟು ಏನು ಬರ್ತೈತೆ ನೋಡಿ, ಕೂಡಿಸ್ಬಿಡ್ರಿ 32. ಮುಗೀತು, ನಿಮ್ಮ ಟೈಮ್ ಸೇವ್ ಆಯಿತು. ಇಷ್ಟೇ ಮಾಡಬೇಕು, ಭಾಳಿಲ್ಲ. ಒನ್ ಆಫ್ ದ ಬೆಸ್ಟ್ ಟ್ರಿಕ್ಸ್ ಅದಾವೆ. ಬರೋ ಕ್ಲಾಸ್ ಒಳಗೆ ನಾನು ಹೇಳ್ತೀನಿ ನಿಮ್ಗೆ. ನೀವು ಯಾವುದೇ ಎಕ್ಸಾಮ್ ಬೇಕಾದರೂ ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು. ಬರ್ರಿ ಹೇಳಿದ್ನಲ್ಲ 2 ವರ್ಷದ ಹೆಂಗೆ ಕಂಡುಹಿಡ್ಬೇಕಂತ. 5 5 10 5 5 10.25. ಇನ್ನೂ 5% ಕಂಡುಹಿಡ್ಬೇಕು. ಇಲ್ಲಿ ಕಾಂಪ್ಲಿಕೇಟೆಡ್ ಆಗುತ್ತೆ ನಿಮ್ಗೆ. ಡೈರೆಕ್ಟ್ 3 ವರ್ಷದ ಕಂಡುಹಿಡಿಬೋದು ನಾವು, ನಿಮಗಿದು ಅರ್ಥ ಆಗಲ್ಲ. ಅರ್ಥ ಆಗಲ್ಲ 100%. ಯಾಕಂದ್ರೆ ಅದನ್ನು ಫಾರ್ಮುಲಾ ಬಳಸ್ಬೇಕಾಗುತ್ತೆ. ಇನ್ನೊಂದು ಟ್ರಿಕ್ ಅದ, ಆ ಟ್ರಿಕ್ಕು ನಿಮ್ಗೆ ವರ್ಕೌಟ್ ಆಗಲ್ಲ. ಅದನ್ನು ನಾನು ಕಾನ್ಸೆಪ್ಟ್ ಆಗಿ ಹೇಳ್ತಿರ್ತೀನಲ್ಲ, ಮ್ಯಾರಥಾನ್ ಕ್ಲಾಸ್ ಚಾಪ್ಟರ್ ವೈಸ್ ಕ್ಲಾಸ್ ಮಾಡುವಾಗ ಕಂಪ್ಲೀಟಾಗಿ ಹೇಳ್ಕೊತ ಹೋಗ್ತೀನಿ ನಾನು. ಇವಾಗ ಇಷ್ಟು ನೋಡಿರಿ, 2 ವರ್ಷದಂತರೂ ನಿಮಗೆ ಈಗ ಈಸಿ ಕೇಳ್ತಾನೆ. 3 ವರ್ಷದಂತರೂ ಆಲ್ಮೋಸ್ಟ್ ಅಲ್ಲಿ SSC GD ಅಲ್ಲಿ ಕೇಳೋದಿಲ್ಲ. ಕೇಳಿದ್ರೂ ಸಿಂಪಲ್ ಇಂಟ್ರೆಸ್ಟಲ್ಲಿ ಕೇಳ್ತಾನೆ. 10 ವರ್ಷ 20 ವರ್ಷ 50 ವರ್ಷ ಅದು ಕೇಳಿದ್ರೂ ನಮಗೇನೋ ಬೀಳಲ್ಲ, ಆರಾಮ್ ಮಾಡ್ಬೋದು. 10.25 + 5 ಈಕ್ವಲ್ ಟು ಮಾಡಿರಿ. ಇಲ್ಲಿ ನೋಡಿರಿ 10.25 ಇಂಟು 5 ಪ್ಲಸ್ ಮಾಡಿ ಇಂಟು ಮಾಡಿ ತೆಳಗೆ 100. ಇಲ್ಲಿ ನೋಡಿರಿ 10 + 5 15. ಮುಗೀತು. 0.25 ಬರ್ಕೋತೀನಿ. ಬರ್ಕೊಂಡೆ, ಪ್ಲಸ್ ರೆಡಿ ಮಾಡಿಟ್ಟೇನೆ. 10.25 ಇಂಟು 5 ಎಷ್ಟಾಗುತ್ತೆ ನೋಡಿರಿ. 10.25 ಇಂಟು 5 ಎಷ್ಟಾಗುತ್ತಾ? 5 5 25, 5 2 10 1, 5 2 10, 10 2 12, 25 ಆಯಿತು. 0 1 51.25 ಆಯಿತು. 51.25 ಡಿವೈಡೆಡ್ ಬೈ 100. ಇವಾಗ ನೋಡಿರಿ, ಆಲ್ರೆಡಿ 2 ಪಾಯಿಂಟ್ ಬಿಟ್ಟು 0 ಅವರು ಪಾಯಿಂಟನ್ನು ಕೊಟ್ಟಿದ್ದಾರೆ. ಆಲ್ರೆಡಿ 2 ಸಂಖ್ಯೆ ಬಿಟ್ಟು ಪಾಯಿಂಟನ್ನು ಕೊಟ್ಟಿದ್ದಾರೆ ಅವರು. ಕೆಳಗಡೆ 2 0 ಬಂದವು ಅಂದ್ರೆ ಇನ್ನೂ 2 ಸ್ಥಾನಗಳು ಹೊಕ್ಕವು. ಅಂದ್ರೆ 4 ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಡಬೇಕು. ಅಂದರೆ ಎಲ್ಲಿ ಕೊಡ್ತಾರೆ? 1ರ ಮಗ್ಗಲಲ್ಲ, 5ರ ಮಗ್ಗಲು ಪಾಯಿಂಟ್ ಕೊಡಬೇಕು. 5ರ ಮಗ್ಗಲ ಪಾಯಿಂಟ್ ಕೊಡಬೇಕು ಅಂದರೆ ಎಷ್ಟಾಗುತ್ತದೆ? 0.5125 ಆಗುತ್ತೆ. ಅದರನ್ನು ಇದ್ರ ಜೊತೆ ಕೂಡಿಸ್ರಿ. 15.25 0 0. 5 ಬಂತು, 2 ಬಂತು, 6 7
15.15 ಇದೇ ವ್ಯಾಲ್ಯೂ ನೋಡಿರಿ 15.7625 5% ಅಂತೆ 3 ವರ್ಷಕ್ಕೆ ಚಕ್ರ ಬಡ್ಡಿಯ ವ್ಯಾಲ್ಯೂ 15.7625 ಪ್ರಿಂಟ್ ಮಾಡ್ಕೊಂಬಿಡ್ರಿ ಅದನ್ನು. ಮುಗೀತು. ನಾನು ಇದನ್ನು ರಬ್ ಮಾಡ್ತೀನಿ. ಡೈರೆಕ್ಟ್ ವ್ಯಾಲ್ಯೂ ನೀವು ಡೈರೆಕ್ಟ್ ವ್ಯಾಲ್ಯೂ ಅದಕ್ಕೆ ಹೇಳಿಲ್ಲ ನಿಮ್ಗೆ ಇಷ್ಟು ಲೇಟ್ ಆಗುತ್ತಂತ. ಡೈರೆಕ್ಟ್ ವ್ಯಾಲ್ಯೂ ಆದ್ರೆ ನಿಮ್ಗೆ ಹೇಳಿದ್ದು ಏನೋ ಒಂಥರ ಖುಷಿ. ಡೈರೆಕ್ಟ್ ವ್ಯಾಲ್ಯೂ ಸ್ಪೀಡಾಗಿ ಮಾಡ್ತಿದ್ರಿ, ಸ್ಪೀಡಾಗಿ ಮಾಡೋಕ್ಕಾಗಲ್ಲ, ಇದೇ ರೀತಿ ಮಾಡಲೇಬೇಕು. ನಾನು ಅದನ್ನು ಚಾಪ್ಟರ್ ವೈಸ್ ಹೇಳುವಾಗ ಇದಕ್ಕಿಂತ ಈಸಿ ಟ್ರಿಕ್ ಐತಿ, ಅದನ್ನು ಮಾಡಬೇಕು. ಆದರೆ ಅದು 5%, 6%, 8% ಈ ರೀತಿ ಕೊಟ್ಟರೆ ಡೈರೆಕ್ಟ್ ಮಾಡೋಕ್ಕೆ ಬರಲ್ಲ. ಇದೇ ರೀತಿಯಾಗಿಯೇ ಮಾಡಬೇಕು. ಒಂದೇ ಅಂಕಿ ಕೊಟ್ಟರೆ 5, 5, 5, 6, 6, 6, 7, 7, 7 ಈ ಥರ ಕೊಟ್ಟರೆ ಟ್ರಿಕ್ ಯೂಸ್ ಆಗುತ್ತೆ. ಇಲ್ಲಾಂದರೆ ನೀವು ಕ್ಯಾಲ್ಕುಲೇಷನ್ ಮಾಡಲೇಬೇಕು. ನೀವು ಇದಕ್ಕಿಂತ ಈಸಿ ಟ್ರಿಕ್ ಬೇಕಂದ್ರೆ ನೀವು ಒಂದು ಸ್ವಲ್ಪ ಕಷ್ಟಪಡಲೇಬೇಕು. ಮಾಡಿರಿ. ನಮಗೆ ವ್ಯಾಲ್ಯೂ ಸಿಕ್ತಲ್ಲ 15.7625. ಇಲ್ಲೈತಲ್ಲ 100% 32,000 ಆಗುತ್ತೆ. 100% ಇರೋದು ಏನೈತಿ, ಇದು 32,000 ಆದ್ರೆ 15.7625 ಇವೆರಡು 0 ಹೋಯ್ತು, ಇವೆರಡು 0 ಹೋಯ್ತು. ನಾನು 0 ಬಿಡ್ತೀನಿ. 32ರಿಂದ ಇಂಟು ಮಾಡ್ಕೊಂಬಿಡ್ರಿ. ಎಷ್ಟು ಬರುತ್ತೆ ನೋಡ್ರಿ, 504.4 ಬರ್ತದೆ. ನಾ ಇಲ್ಲೊಂದು 0 ಇರೋದಕ್ಕೆ 5044 ನೀವು ಇಂಟು ಮಾಡ್ಕೊರಿ. ಅಷ್ಟು ಬರಲ್ಲ ನಿಮ್ಗೆ. 5044 ಬಂತು. ನಮ್ಗೆ ಇಲ್ಲಿ ಆನ್ಸರ್ ಬರಲಿಲ್ಲ ಅಂತ ಅನ್ಬೇಡ್ರಿ. 32,000 ಇದಕ್ಕೆ ಕೂಡಿಸ್ಬಿಡ್ರಿ, ಬರುತ್ತೆ. 32,000 ಪ್ಲಸ್ 5044 ಈಕ್ವಲ್ ಟು ಎಷ್ಟಾಗುತ್ತೆ ನೋಡ್ರಿ, 32, 5, 37, 044, 37, 044. ಅರ್ಧ ಕನ್ನಡ ಇಂಗ್ಲೀಷ್ ಯಾಕಂತ ಅನ್ಬೇಡ್ರಿ, ಸುಮ್ಮಂಗ ಸ್ಪೀಡ್ ಒಳಗೆ ಹೇಳ್ತಿರ್ತದೆ. ಆಪ್ಷನ್ ನಂಬರ್ ಎ ರೈಟ್ ಆನ್ಸರ್. ಇದನ್ನು ನೀವೇ ಮಾಡ್ಕೊರಿ. ಇಂಟು ಮಾಡಲ್ಲ. 3 ಅಂಕಿನ ಇಂಟು ಮಾಡ್ತೀರಂತೆ, 2 ಮಾಡೋಕ್ಕಾಗಲ್ಲ. 32 ಇಲ್ಲೇ 110 ಈ ಥರ ಮಾಡಿರಿ. 32 ಇಲ್ಲೇ 160, 32 ಇಲ್ಲೇ 64, 10, 74 ಬರತ್ತದಲ್ಲ. ಅಷ್ಟು ಮಾಡ್ಕೊರಿ, ಬರುತ್ತೆ. ಇನ್ನು ಬರ್ರಿ ಮುಂದಿನ ಪ್ರಶ್ನೆ ನೋಡೋಣ. ಕ್ವಶನ್ ಮಸ್ತ್ ಐತಿ. 2 trains, one 390 meter and the other 250 meter long, are running in opposite direction. ಕೇಳ್ರಿ, ಆವಾಗಲೇ ಇದ್ದಿದ್ದು ಯಾವುದು? ಸೇಮ್ ಡೈರೆಕ್ಷನ್. ಇವಾಗಿರೋದು ಅಪೋಸಿಟ್ ಡೈರೆಕ್ಷನ್. ಹೌ ಮಚ್ ಟೈಮ್ ವಿಲ್ ದೇ ಟೇಕ್ ಟು ಕ್ರಾಸ್ ಈಚ್ ಅದರ್? ನಮಗೆ ಇಲ್ಲಿ ಟೈಮ್ ಕೇಳಿದ್ರೆ ಫಾರ್ಮುಲಾ ಏನಾಗುತ್ತೆ? ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಆಗುತ್ತೆ. ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಅಂದ್ರೆ ನಮಗಿಲ್ಲಿ ಸೆಕೆಂಡಲ್ಲಿ ಟೈಮ್ ಕೊಟ್ಟಿದ್ದಾನೆ ಅಂದ್ರೆ ನಾವು ಕಿಲೋಮೀಟ್ರ್ ಪರ್ ಅವರ್ ಇದ್ದಿದ್ದನ್ನು ಮೀಟ್ರ್ ಪರ್ ಸೆಕೆಂಡಲ್ಲಿ ಮಾಡ್ಕೋಬೇಕು. ಸ್ಪೀಡನ್ನು ಯಾವ ರೀತಿ ಮಾಡ್ಕೋಬೇಕಂತ ಹೇಳ್ತೀನಿ ನೋಡ್ರಿ. ಇವಾಗ ಫಸ್ಟ್ ಎಷ್ಟೈತಿ? 78 ಕಿಲೋಮೀಟ್ರ್ ಐತಿ, ಬರ್ಕೋತೀನಿ. 66 ಐತಿ, ಬರ್ಕೋತೀನಿ. 78 ಪ್ಲಸ್ 66 ಎಷ್ಟಾಗುತ್ತೆ ನೋಡ್ರಿ? 7, 6, 13, 138, 138, 6, 144. ಇವಾಗ ನೋಡ್ರಿ, ಆಗಲೇ ಹೇಳಿದ್ನಲ್ಲ ನಿಮ್ಗೆ, 144 ಇಂಟು 5/18 ಟೈಮ್ ಕೊಟ್ಟಿಲ್ರಿ. ಆಗಲೇ ಅದು ಏನಾಗುತ್ತೆ ಹೇಳಿ, ಡಿಸ್ಟೆನ್ಸ್ ಕಂಡುಹಿಡಿದದು ಅಂದ್ರೆ ಸ್ಪೀಡ್ ಇಂಟು ಟೈಮ್. ಸ್ಪೀಡ್ ಎಷ್ಟಿತ್ತು? ಇಲ್ಲಿ ಸ್ಪೀಡ್ ಇತ್ತಲ್ಲ, ಮೈನಸ್ ಮಾಡಿದ ಸ್ಪೀಡು. ಇಲ್ಲಿ 5/18 ಮೀಟರ್ ಪರ್ ಸೆಕೆಂಡಲ್ಲಿ ಟೈಮು. ಅಲ್ಲಾಗಿದ್ದ ಮೀಟ್ರ್ ಬಂದಿತ್ತು.
ಇಲ್ಲಿದು ಬರೀ ಏನೈತಿ ಸ್ಪೀಡನ್ನು ಮೀಟರ್ ಪರ್ ಸೆಕೆಂಡಲ್ಲಿ ಮಾಡ್ತಾ ಇದ್ದೀನಿ. ಕನ್ಫ್ಯೂಸ್ ಆಗುತ್ತೆ, ಟೈಮ್ ಸ್ಪೀಡ್ ಡಿಸ್ಟೆನ್ಸ್ ಇರೋದು ಕನ್ಫ್ಯೂಸ್ ಆಗಕ್ಕೆ. ಅದನ್ನು ಹೇಳ್ತೀನಿ ನೋಡಿರಿ. 18 ಒಂದ್ಲೆ 18 ಎಂಟ್ಲೆ 8 ಐದ್ಲೆ 40 ಮೀಟರ್ ಪರ್ ಸೆಕೆಂಡ್ ಬಂತು ನೋಡಿರಿ. ಕಿಲೋಮೀಟರ್ ಪರ್ ಅವರ್ ಇದ್ದಿದ್ದು ತಡ್ರಿ, ಕನ್ಫ್ಯೂಸ್ ಆಗಬಾರ್ದು. ಕಿಲೋಮೀಟ್ರ್ ಪರ್ ಅವರ್ ಇದ್ದಿದ್ದು ಮೀಟ್ರ್ ಪರ್ ಸೆಕೆಂಡ್ ಆಯಿತು. ಇವಾಗ ನೋಡ್ರಿ ನಮಗೇನು ಕೇಳಿದೆ, ನಾ ಹೇಳಿದ್ನಲ್ಲ ನಿಮ್ಗೆ ಟೈಮ್ ಅಂದ್ರೆ ಏನು, ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಅಲ್ಲ. ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಡಿಸ್ಟೆನ್ಸ್ ಎಷ್ಟೈತೆ ನೋಡ್ರಿ, ಡಿಸ್ಟೆನ್ಸು 390 ಮೀಟರ್ ಪ್ಲಸ್ 250 ಮೀಟರ್ ಈಕ್ವಲ್ ಟು ಎಷ್ಟು, ಇದು 300, ಇದು 200, 500, 550, 550, 600, 640. ಡಿಸ್ಟೆನ್ಸ್ ಬಂತು. ಸ್ಪೀಡ್ ಎಷ್ಟೈತಿ, 40 ಮೀಟರ್ ಪರ್ ಸೆಕೆಂಡ. 40, ಇದನ್ನು ಕ್ಯಾನ್ಸಲ್. 4 ಒಂದ್ಲೆ 4 16ಲೆ ಆಯ್ತು ನೋಡ್ರಿ, ಮುಗೀತು. $16 seconds, ಆಪ್ಷನ್ ನಂಬರ್ ಡಿ ರೈಟ್ ಆನ್ಸರ್. ಇವತ್ತಿಗೆ ನಮ್ಮ ಟಾಪ್ 10 ಕ್ಲಾಸ್ ಮುಗೀತು. ಈ ಸೆಷನ್ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಾನು ಹೇಳುವಂಥ ಕ್ವಶನ್ಸು ಆಲ್ಮೋಸ್ಟ್ ಆಲ್ ಹೈ ಲೆವೆಲ್ ಕ್ವಶನ್ಸೇ ಇವು. ಯಾವುದೂ ನಾರ್ಮಲ್ ಕ್ವಶನ್ ಎಲ್ಲ, ಬೇಕಾದರೆ ನೀವು ನೋಡ್ಬೋದು. ಎಲ್ಲ ಅಡ್ವಾನ್ಸ್ಡ್ ಕ್ವಶನ್ ಇವು. ಇದರಲ್ಲಿ ಯಾವ್ದು ಈಸಿ ಇತ್ತಪ್ಪ ಅಂತಂದ್ರೆ ನನಗನ್ಸುತ್ತೆ ಈ ಪಾರ್ಟ್ನರ್ಶಿಪ್ ಈಸಿ ಇರ್ಬೋದು ಸ್ವಲ್ಪ, ಮತ್ತು ಈ ಕ್ವಶನ್ ಒಂದು ಈಸಿ ಇರ್ಬೋದು. ಅದೆಲ್ಲ ಬಿಟ್ಟರೆ ಉಳ್ಕಿದ್ದೆಲ್ಲ ಹೈ ಲೆವೆಲ್ ಕ್ವಶನ್ನೇ. ಒಂದು ಕಾನ್ಸೆಪ್ಟ್ ನಿಮಗೆ ಇದರಿಂದ ಅಂದ್ರೆ ಒಂದು ಕಾನ್ಸೆಪ್ಟನ್ನು ಕಲ್ತೀರಿ ಈ ಕ್ವಶನಿಂದ. ಮತ್ತು ನೋಡ್ರಿ ಈಗ ಇದರಿಂದನೂ ಒಂದು ಕಲ್ತೀರಿ. ಇದರಿಂದ ಅಂತೂ ಬೆಸ್ಟ್ ಕಲ್ತ್ರಿ. ಬೆಸ್ಟ್ ಅಪ್ರೋಚ್ ಯಾವ್ದು ಹೇಳ್ರಿ, ನಾನು ಹೇಳಿದ್ನಲ್ಲ ಈಗ ಏನಂತಾರೆ, ಒಂದು ಹಳ್ಳಿಯ ಜನಸಂಖ್ಯೆಯು 2 ವರ್ಷ, ಒಂದು ಹಳ್ಳಿಯ ಜನಸಂಖ್ಯೆಯು ಪ್ರತಿ ವರ್ಷ 10% ಏರಿಕೆ ಆಗುತ್ತದೆ. 10% ಏರಿಕೆ ಆಗುತ್ತದೆ. 2 ವರ್ಷದ ನಂತರ ನೀವೇನು ಮಾಡ್ತೀರಿ, ಎಲ್ಲರೂ ಮಾಡ್ಕೋತ ಕುಂದ್ರಲಿ. 100ಕ್ಕೆ 10%, 110, 10%, 11, 121 ಕ್ಯಾಲ್ಕುಲೇಷನ್ ಮಾಡ್ಕೋತ ಕುಂದ್ರಲಿ. ನೀವು ಹಂಗೆ ಬೇಡ. 10%, 10%, 10 100, ಇದು 10, 20, 2 0 ತೆಗೆದ್ರಿ, 1 ಉಳಿತದ, 21 ಡೈರೆಕ್ಟ್ ಮಾಡಿಬಿಡ್ರಿ. ನಮ್ಮ ಹುಡುಗರು ಮುಗೀತ. ಇದರಿಂದ ಒಂದು ಬೆಸ್ಟ್ ಕಾನ್ಸೆಪ್ಟ್ ಕಲ್ತೀರಿ. ಇನ್ಮೇಲೆ ಈಸಿ ಆಗುತ್ತೆ ನಿಮಗೆ ಪರ್ಸೆಂಟೇಜ್ ಲೆಕ್ಕದಲ್ಲಿ. ಇನ್ನೂ ಕ್ವಶನ್ಸ್ ಚಾಪ್ಟರ್ ವೈಸ್ ಏನಾದರೂ ಬೇಕಿದ್ರೆ ನೀವು ನನಗೆ ಕಮೆಂಟ್ ಮಾಡಿ. ಚಾಪ್ಟರ್ ವೈಸ್ ಬೇಕಂದರೆ ನಾನು ಮಾಡ್ತೀನಿ, 100% ಮಾಡೇ ಮಾಡ್ತೀನಿ. ಪರ್ಸೆಂಟೇಜ್ ಫುಲ್ ಕಂಪ್ಲೀಟ್ ಮಾಡ್ತೀನಿ. ಯಾವುದೇ ಟೈಪ್ ಉಳಿಸಲ್ಲ. ಎಲೆಕ್ಷನ್ ಬೇಸ್ಡು, ಇನ್ಕಮ್ ಎಕ್ಸ್ಪೆಂಡಿಚರು, ಇನ್ಕ್ರೀಸ್ ಡಿಕ್ರೀಸು, ವಾಲ್ಯೂಮ್ ಇಂಡೆಕ್ಕು, ಎಲ್ಲ ಥರ ಕ್ವಶನನ್ನು ಮಾಡೋಣ ಅದರಲ್ಲಿ. ಓಕೆ, ಥ್ಯಾಂಕ್ ಯು, ಬಾಯ್.